ಮಹೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಒಟ್ಟು 11 ಜನ ಅಭ್ಯರ್ಥಿಗಳಲ್ಲಿ ಹಾಲಿ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥ ಏಕೈಕ ಅಭ್ಯರ್ಥಿ ಡಾಕ್ಟರ್ ಮಹೇಶ್ ಅವರು. ಹಾಗಾಗಿ ಶಿಕ್ಷಕ ಮತದಾರ ಬಂಧುಗಳು ಮಹೇಶ್ ಅವರನ್ನು ಸಂಪೂರ್ಣವಾಗಿ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಜಯಗೊಳಿಸಿಕೊಡ್ಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿಯ ಪರವಾಗಿ ನಾನು ಇಡೀ ಶಿಕ್ಷಕ ಮತದಾರ ಬಂಧುಗಳನ್ನು ಕೋರ್ಕೊಳ್ತೇನೆ. ಮತ್ತೆ ಬಹಳ ವಿಶೇಷವಾಗಿ ಇದು ಮೇಲ್ಮನೆ, ವಿಧಾನ ಪರಿಷತ್ ಮೇಲ್ಮನೆ. ಅದು ಬುದ್ಧಿಜೀವಿಗಳು, ಕವಿ, ಕಲಾವಿದರು, ಬರಹಗಾರರು, ಚಿಂತಕರು, ಲೇಖಕರು ಇಂಥವರು ಬೇಕು ಸರ್ಕಾರವನ್ನು ತಿದ್ದಲಿಕ್ಕೆ ಅಂತ ಹೇಳಿ ನಮ್ಮ ಸಂವಿಧಾನ ಕರ್ತೃಗಳು ವಿಧಾನ ಪರಿಷತ್ತನ್ನು ರೂಪಿಸಿದ್ದಾರೆ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ವಿಧಾನ ಪರಿಷತ್ಗೆ ಚಿಂತಕರು, ಕವಿಗಳು, ಬರಹಗಾರರು, ಹೋರಾಟಗಾರರು ಹೋಗಬೇಕಾಗಿರ್ತಕ್ಕಂಥ ಜಾಗಕ್ಕೆ ವೃತ್ತಿಪರ ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಕ್ಕಂಥವರು, ಗಣಿ ಮರಳು ದಂಧೆ ನಡೆಸ್ತಕ್ಕಂಥವರು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಈ ಮೇಲ್ಮನೆಯ ಮಹತ್ವವನ್ನು ಕಡಿಮೆ ಮಾಡ್ತಾ ಇದೆ. ಸೊ ಹಾಗಾಗಿ ಪ್ರಸ್ತುತ ಚುನಾವಣೆಯಲ್ಲಿ JDS ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಶಿಕ್ಷಣದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನುಭವ ಆಗಲಿ, ಯಾವುದೇ ಹೋರಾಟಗಳಾಗಲಿ ಅಥವಾ ಯಾವುದೇ ಜ್ಞಾನ ಆಗಲಿ ಇಲ್ಲದೇ ಇರ್ತಕ್ಕಂಥ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನು JDS ಮತ್ತು ಬಿಜೆಪಿ ಕಣಕ್ಕಿಳಿಸಿರ್ತಕ್ಕಂಥದ್ದು ಈ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ನನ್ನ ಪ್ರಕಾರ ಶಿಕ್ಷಕ ಮತದಾರರನ್ನು ಬಹಳ ಹಗುರವಾಗಿ JDS ಪಕ್ಷ ಪರಿಗಣಿಸಿದೆ ಅಂತೇಳಿ ನಾನು ಭಾವಿಸ್ಕೊತೇನೆ. ಯೋಗ್ಯತೆ, ವಿದ್ಯಾರ್ಹತೆ, ಅರ್ಹತೆ ಇರ್ತಕ್ಕಂಥ ಯಾವ ಅಭ್ಯರ್ಥಿಯು JDSಗೆ ಸಿಕ್ಕಲಿಲ್ವಾ ಅನ್ನೋಂಥದ್ದು ನಮ್ಮ ಪ್ರಶ್ನೆ. ಕಣದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಅಸೆಟ್ಟನ್ನು, ಆದಾಯವನ್ನು ಘೋಷಣೆ ಮಾಡಿಕೊಳ್ತಾರೆ. ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಮಾನದಂಡವನ್ನು ಇತ್ತೀಚೆಗೆ ಅನುಸರಿಸ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ಗೆಲ್ಲುವ ಸಾಮರ್ಥ್ಯ ಇರ್ತಕ್ಕಂಥ ಅಭ್ಯರ್ಥಿಗೆ ನಾವು ಮತ ಕೊಡ್ತೀವಿ, ಟಿಕೆಟ್ ಕೊಡ್ತೀವಿ. ಗೆಲ್ಲುವ ಸಾಮರ್ಥ್ಯ ಅಂದರೆ ಅವರ ದೃಷ್ಟಿನಲ್ಲಿ ಯಾರು ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ಗೆದ್ದು ಬರ್ತಾರೋ ಅವರು. ಈಗ JDS ಮತ್ತು ಬಿಜೆಪಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಆ ಕೆಟ್ಟ ಪರಂಪರೆಗೆ ನಾಂದಿ ಆಡಿದೆ. ಶಿಕ್ಷಕ ಮತದಾರರನ್ನ ಈ ಕ್ಷೇತ್ರದ ಮತದಾರರನ್ನ ಕುರಿ, ಕೋಳಿ, ತರಕಾರಿ, ಮಟನ್ನು, ಚಿಕನ್ನು ಅಥವಾ ವಸ್ತುಗಳನ್ನು ಖರೀದಿ ಮಾಡೋ ರೀತಿಯಲ್ಲಿ ಶಿಕ್ಷಕರ ಮತಗಳನ್ನು ಖರೀದಿ ಮಾಡಿ ಅಂತಕ್ಕಂಥ ಟಾರ್ಗೆಟ್ ಕೊಟ್ಟು ಇವತ್ತು JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ. ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ಪ್ರಜ್ಞಾವಂತ ಶಿಕ್ಷಕ ಮತದಾರ ಬಂಧುಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ಕ್ಷೇತ್ರವನ್ನ ಯಾರೋ ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಕ್ಕಂಥವ್ರು, ಹಣ ಇರ್ತಕ್ಕಂಥವ್ರು ಕಲುಷಿತ ಮಾಡಲಿಕ್ಕೆ ಬಿಡಬಾರ್ದು ಅನ್ನೋದು ನನ್ನ